ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಪರೂಪಕ್ಕೆ ನನ್ನ ಮುಖ ತೋರಿಸಿ ಇದೇನು ಈ ಥರ ಕಾರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ. ಸೊ ಐ ಆಮ್ ಗೋಯಿಂಗ್ ಟು ಮೈಸೂರ್ ಆಫ್ಟರ್ ಸೋ ಮೆನಿ ಡೇಸ್ ಅಲ್ಲ, ಮಂತ್ಸೇ ಆಗಿದೆ ನಾನು ಮೈಸೂರಿಗೆ ಹೋಗಿ. ನಾನು ಪಾಪದ ನಾಮಕರಣ ಮುಗಿಸ್ಕೊಂಡು ಬಂದ ಮೇಲೆ ಆಲ್ಮೋಸ್ಟ್ ಇಟ್ಸ್ ಬೀನ್ 2 months ನಾನು ಮೈಸೂರಿಗೆ ಹೋಗಿಲ್ಲ. ಆ್ಯಂಡ್ ನೋಡಿ, ಪಾಪನ ಈ ಥರ ಕಂಟಿನ್ಯೂಸ್ ಕಾಲ ಮೇಲೆ ಕೂರಿಸ್ಕೊಳ್ಳೋದು ಅಮ್ಮಂದಿರ್ಗೆ ಅದೊಂಥರ ಅನಿಸುತ್ತೆ. ಇದು ನಮ್ಮ ಮೈಸೂರು ಮನೆ. ಸೊ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಾಗ ತುಂಬ ಮಿಸ್ ಮಾಡ್ಕೊತಾ ಇದೆ ಅನಿಸುತ್ತೆ ನಾನು ಈ ಜಾಗನ. ಈ ನೋಡ್ಬೋದು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪ್ಲೇಸ್ ಆಗಿತ್ತು. ಎಷ್ಟು ಸ್ಪೇಷಿಯಸ್ ಆಗಿ ಫುಲ್ ಗಾಳಿ ಬೆಳಕು, ಬೆಂಗಳೂರು ಥರ ಗಿಜಿ ಬಿಜಿ ಏನೂ ಇಲ್ಲ. ತುಂಬ ಚೆನ್ನಾಗಿತ್ತು ಅಲ್ಲಿ ಮೈಸೂರಲ್ಲಿ. ಐ ರಿಯಲಿ ಮಿಸ್ ದಿಸ್ ಪ್ಲೇಸ್. ಇಲ್ಲಿ ಫಸ್ಟ್ ಲಾನ್ ಇತ್ತು, ಆಮೇಲೆ ಒಂದು ಸತಿ ಹಾವು ಬಂತು ಅಂತ ಅಮ್ಮ ಇದನ್ನೆಲ್ಲ ಚೇಂಜ್ ಮಾಡಿಸಿ ಬರೀ ಪಾಟ್ಸ್ಗಳು ಇಟ್ಕೊಂಡಿದ್ದಾರೆ ಈಗ. ಸೊ ಯಾ, ಆ್ಯಂಡ್ ನೋಡಿ, ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಪಾಟ್ ಆಗಿತ್ತು ಇಲ್ಲಿ. ಐ ರಿಯಲಿ ಮಿಸ್ ದಿಸ್ ಪ್ಲೇಸ್. ಅಂದರೆ ನಾವು ಇರಬೇಕಾದ್ರೆ ಗೊತ್ತಾಗಲ್ಲ, ಬಟ್ ಆ ಜಾಗ ಬಿಟ್ಟು ಹೋದ್ಮೇಲೆ ಅದ್ರ ಬೆಲೆ ಗೊತ್ತಾಗೋದು. ಆ್ಯಂಡ್ ಇದು ನನ್ನ ಮಗಳು ತಾತನ ಜೊತೆ ಆಟ ಆಡ್ತಾಯಿದ್ಲು. ಸೊ ಐ ಜಸ್ಟ್ ಕ್ಯಾಪ್ಚರ್ಡ್. ಆ್ಯಂಡ್ ಹೋಗಿದ್ದ ದಿನ ಫಸ್ಟ್ ಮಾಡೋ ಕೆಲಸ ಅಂದರೆ ಅಮ್ಮನ ಹತ್ರ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು. ಇದು ಹಿಂದ್ಗಡೆ ಮನೆ ಆಂಟಿ. ಸೊ ಅವರು ನನ್ನ ತಂಗಿಗೂ ಎಣ್ಣೆ ಹಚ್ತಿದ್ದಾರೆ. ಇಲ್ಲಿ ಅವರಿಬ್ಬರು ಟೈಮ್ ಪಾಸ್ ಮಾಡ್ತಿದ್ರು, ನಾನು ಎಣ್ಣೆ ಹಚ್ಚಿಸ್ಕೊಳ್ಳೋವರೆಗೂ, ನನ್ನ ತಂಗಿ ಮತ್ತು ನನ್ನ ಮಗಳು. ಆ್ಯಂಡ್ ಇದು ನಮ್ಮ ಮನೆ ಪಕ್ಕ ಒಂದು ಪುಟ್ಟ ಜಾಗ ಇತ್ತು ಕಾರ್ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ. ನಮ್ಮ ಮನೆ ಮೇಲ್ಗಡೆ ಒಬ್ಬರು ಬಾಡಿಗೆಗೆ ಬಂದಿದ್ದಾರೆ. ಅವರು ಈ ಜಾಗನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ಯಾಷನ್ ಫ್ರೂಟ್ ಗಿಡ ಹಾಕ್ಕೊಂಡಿದ್ದಾರೆ, ಕಾರ್ ನಿಲ್ಲಿಸ್ಕೊಂಡು ಇನ್ನೂ ಏನೇನೋ ಪ್ಲ್ಯಾನ್ಸ್ಗಳು ಹಾಕ್ಕೊಂಡಿದ್ದಾರೆ. ಸೊ ಇಟ್ಸ್ ನೈಸ್. ಆ್ಯಂಡ್ ಇದು ನನ್ನ ತಂಗಿ ವೆಸ್ಟ್ ಸೈಡ್ಗೆ ಹೋಗಿದ್ಲು. ಸೊ ಏನೋ ತೊಗೊಬಂದಿದ್ದೀನಿ ಎಂದು. ಸೊ ಐ ಜಸ್ಟ್ ಕ್ಯಾಪ್ಚರ್ಡ್. ಲೆಟ್ಸ್ ಸಿ ವಾಟ್ಸ್ ಇನ್ಸೈಡ್ ಅಂತ, ವಾಟ್ಸ್ ಇಸ್ ಬಾಟ್. ಓಕೆ. ಸೊ ಫಸ್ಟ್ ನನ್ನ ಮಗಳಿಗೊಂದು ಬೊಂಬೆ ಇದೆ, ಮಿನಿಸೋಯಿಂದ ತಗೊಂಡಿದ್ದಂತೆ ಅವಳು. ಇಟ್ಸ್ ಕ್ಯೂಟ್ ಲಯನ್. ಆ್ಯಂಡ್ ಇದು ವೆಸ್ಟ್ ಸೈಡಿಂದ ನನ್ನ ಮಗಳಿಗೆ ಅಂತ ಈ ಫ್ರಾಕ್ ತೊಗೊಬಂದಿದ್ದಾಳೆ. ಅವಳಿಗಂತೂ ಸೂಪರಾಗಿ ಕಾಣಿಸುತ್ತಿದ್ದು. ಆ್ಯಂಡ್ ವೆಸ್ಟ್ ಸೈಡಲ್ಲಿ ಏನೋ ಆಫರ್ ನಡೀತಾ ಇದೆ ಅನಿಸುತ್ತೆ, ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಆ್ಯಂಡ್ ನನಗೆ ಅಂತ ಇದೊಂದು ವೆಸ್ಟ್ ಸೈಡಿಂದ ಬಾಡಿ ಸ್ಪ್ರೇ ತೊಗೊಬಂದಿದ್ಲು. ಇಟ್ ಸ್ಮೆಲ್ಸ್ ಅಮೇಝಿಂಗ್. ಆ್ಯಂಡ್ ಯಾ, ದಟ್ಸ್ ಇಟ್. ಆ್ಯಂಡ್ ನನ್ನ ತಂಗಿ ಫ್ರೆಂಡ್ ಒಬ್ಬಳು ಟೆಲ್ಲಿನ್ ಅಂತ, ಶಿ ಈಸ್ ಗೆಟಿಂಗ್ ಮ್ಯಾರಿಡ್. ಸೊ ಇನ್ವಿಟೇಷನ್ ತುಂಬ ಚೆನ್ನಾಗಿತ್ತು. ಸೊ ಐ ಜಸ್ಟ್ ಕ್ಯಾಪ್ಚರ್ಡ್. ಡ್ರೈ ಫ್ರೂಟ್ಸ್ ಇತ್ತು, ಚಾಕ್ಲೇಟ್ಸ್ ಇತ್ತು, ಸೆಂಟೆಡ್ ಕ್ಯಾಂಡಲ್ ಇದೆ. ಸೆಂಟೆಡ್ ಕ್ಯಾಂಡಲ್ ಇದು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಸಿದ್ದಾರೆ. ಇದು ಅವಳಿಗೆ ಸುಮ್ಮನೆ ರೇಗಿಸ್ತಾ ಇದೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ. ಇದು ಏನೋ ಹೇಳ್ಕೊಂಡು ಜೋಕ್ ಮಾಡ್ತಾಯಿದ್ವಿ. ನಾನು ನನ್ನ ತಂಗಿ ಏನಾದ್ರು ಜೋಕ್ ಮಾಡ್ಕೊಂಡು ಈ ಥರ ಜೋರಾಗಿ ನಗ್ತಾಯಿದ್ರೆ ನನ್ನ ಮಗಳು ಓಡಿ ಬರ್ತಾಳೇನೋ ಆಯಿತು ಅಂತ, ಅಥವಾ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದನ್ನು ತೋರಿಸ್ತಾ ಇದ್ದಾಳೆ. ಬರ್ತಾಯಿದ್ದಾಳೆ. ನಾವೇನು ಮಾತಾಡೋಗಿಲ್ಲ, ಅವಳು ಬರ್ತಾಳೆ. ಆ್ಯಂಡ್ ಮೈಸೂರಲ್ಲಿ ದಿನ ಸಂಜೆ ಈ ಥರ ಎದುರುಗಡೆ ಮನೆ ಅಜ್ಜಿ ಬರ್ತಾರೆ, ಈ ಥರ ಎಲ್ಲ ಕೂತ್ಕೊಂಡು ಮಾತಾಡೋದು. ಆ್ಯಂಡ್ ಸಂಜೆ ನಾನು ರಕ್ಷಾಗೆ ಆಚೆ ಹೋಗಿ ಬರೋಣ, ಅವಳಿಗೆ ಟೀಮ್ಗೆ ಹೋಗಬೇಕು ಅಂತ ಅಂದ್ಲು. ಸೊ ವಿತೌಟ್ ತುಂಬ ದಿನ ಆಗಿತ್ತು ಈ ಥರ ಗಾಡೀಲಿ ಹೋಗಿ. ಸೊ ಹೋಗಿದ್ದು ಬರೋಣ ಅಂತ ವಿ ಜಸ್ಟ್ ಗೋಯಿಂಗ್. ಇಟ್ ಫೀಲ್ಸ್ ಸೋ ಗುಡ್ ಮತ್ತೆ ಆ ಥರ ಎಲ್ಲ ಹೋಗೋದಕ್ಕೆ. ಆ್ಯಂಡ್ ATMಗೆ ಹೋಗಿ ಸ್ವಲ್ಪ ಅವಳಿಗೆ ರೇಗಿಸ್ತಾ ಇದೆ, ಟೈಟ್ ಏನು ದುಡ್ಡು ಅಂತ. ಆ್ಯಂಡ್ ಇಲ್ಲಿ ಗರ್ಲ್ಸ್ ಔಟಿಂಗ್ ಅಂತ ನಾನು ನನ್ನ ಫ್ರೆಂಡ್ ಆ್ಯಂಡ್ ನನ್ನ ತಂಗಿ ಪಾಪು ಎಲ್ಲರೂ ಆಚೆ ಹೋಗಿದ್ವಿ. ದ ಓಲ್ಡ್ ಹೌಸ್ ಅಂತ ಮೈಸೂರಲ್ಲಿ. ಅಲ್ಲಿ ಪಿಜ್ಜಾಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಪಿಜ್ಜಾ ಒಂದೇ ಅಲ್ಲ, ನಿಮಗೆ ಇನ್ನೂ ವೆರೈಟಿ ಆಫ್ ಆಪ್ಷನ್ಸ್ ಇದೆ. ಐಸ್ ಕ್ರೀಮ್ನಂತೂ ಸೂಪರಾಗಿದೆ. ಆ್ಯಂಡ್ ಆ್ಯಂಬಿಯನ್ಸ್ ಇಟ್ ಈಸ್ ವೆರಿ ಗುಡ್. ಅಂದರೆ ಹೋಗಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಇದು ನನ್ನ ಮಗಳನ್ನೇನೋ ಆಟ ಆಡಿಸ್ತಾ ಇದ್ವಿ. ಸೊ ಶಿ ವಾಸ್ ಎಂಜಾಯಿಂಗ್ ಆ್ಯಕ್ಚುಲಿ. ಆ್ಯಂಡ್ ಅದೆಲ್ಲ ಆದಮೇಲೆ ನನ್ನ ಮಗಳು ಹುಷಾರು ತಪ್ಪಿದ್ಲು. ಸೊ ಅಕ್ಕರೆ ಹಾಸ್ಪಿಟಲ್ ಅಂತ ಇದೆ ಮೈಸೂರಲ್ಲಿ. ಸೊ ಮಗಳನ್ನಲ್ಲಿ ತೋರಿಸೋಣ ಅಂತ ಅಂದ್ಕೊಂಡು ವಿಲ್ ಬೀನ್ ದೇರ್. ಆ್ಯಂಡ್ ಎಸ್, ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಮೈಸೂರಲ್ಲಿ. ಇದು ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತಿದ್ದು. ಆದಷ್ಟು ಕ್ಯಾಪ್ಚರ್ ಮಾಡಿರೋದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಹೋಗಬೇಕಾದ್ರೆ ಹಾಗೆ ಇಲ್ಲಿ ಚಾಕ್ಲೇಟ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ದೆನ್ ಐ ಟುಕ್ ದಿಸ್
ಫ್ಯಾಂಟಾ ಸ್ಟ್ರಾಬೆರಿ ಫ್ಲೇವರ್ ಕೆಟ್ಟದಾಗಿತ್ತು, ತೊಗೋಬೇಡಿ. That's it for today. Thank you so much for watching my videos.